ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ನವಮಿ ತಿಥಿ ಹಸ್ತ ನಕ್ಷತ್ರ. ಈ ದಿವಸ ಮಂಗಳವಾರವೂ ಇದೆ, ನವಮಿ ತಿಥಿಯೂ ಇದೆ. ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಮ್ಮನವರ ಪ್ರಾರ್ಥನೆಯನ್ನು ಅಲ್ಲಾದರೂ ಮಾಡಿ, ಮನೆಯಲ್ಲಾದರೂ ಮಾಡೋಕ್ಕಾಗಲ್ವಾ ಅಂತಂದರೆ ಖಂಡಿತ ಮನೆಯಲ್ಲೂ ಮಾಡಬಹುದು. ಅಮ್ಮನವರ ಸ್ತುತಿಗಳನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ತುತಿಯನ್ನು ಹೇಳ್ಕೊಳ್ಬಹುದು. ಮನಸ್ಸಿಗೆ ಯಾವುದು ಸಂತೋಷ ತಂದುಕೊಡುತ್ತೋ ಆ ಸ್ತುತಿಯನ್ನು ಹೇಳ್ಕೊಂಡ್ಮೇಲೆ ಒಂದು ಮಂಗಳಕರ ವಾತಾವರಣ ನಿರ್ಮಾಣವಾಗುತ್ತೆ ಮನಸ್ಸಿನಲ್ಲಿ. ಒಂದು ವಿಷ್ಣು ಸಹಸ್ರನಾಮ ಹೇಳಿದ್ರು ಅದು ಯಾವ ದೇವರನ್ನು ಪ್ರಾರ್ಥಿಸಿದ್ರೂ ಆಗುತ್ತೆ. ಲಲಿತಾ ಸಹಸ್ರನಾಮ ಹೇಳುವಾಗ ಮನಸ್ಸಿಗೆ ಒಂದು ಆನಂದ ಉಂಟಾಗಬೇಕು. ಹೇಳುವಾಗ ಬೇರೆ 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 ಆಲೋಚನೆಗಳು ತೊಡಕಬಾರ್ದು, ನಮ್ಮ ಮನಸ್ಸಿಗೆ ಇರಿಟೇಷನ್ ಮಾಡಬಾರ್ದು. ಹಾಗೆ ಒಂದು 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 ಶ್ರದ್ಧೆಯಿಂದ ಹೇಳ್ಕೊಳ್ತಕ್ಕಂಥದ್ದು. ಅಥವಾ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ, ದರ್ಶನ, ಆ ಭಗವತಿ ದರ್ಶನ ಮಾಡ್ತಾಯಿದ್ರೆ ಆ ಮೂರ್ತಿ, ಆ ಶಿಲ್ಪ ಏನಿದೆ ಅದು ಬರೀ ಕಲ್ಲಲ್ಲ, ಅದರಲ್ಲಿ ಸಾಕ್ಷಾತ್ ಭಗವತಿ ಆವಾಹನೆ ಆಗಿರುತ್ತೆ. ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತಾರಲ್ವ ದೇವಸ್ಥಾನಗಳಲ್ಲಿ. ಯಾಕಾಗಿ ದೇವಸ್ಥಾನಗಳಿಗೆ ಹೋಗೋದು ಅಂದರೆ ಸುಮ್ಮನೆ ಏನೋ ಕಲ್ಲು ನೋಡ್ಕೊಂಬರಕ್ಕೆ ಹೋಗ್ತಾರಾ? ಖಂಡಿತ ಇಲ್ಲ. ಅಲ್ಲಿ ಏನೋ ಒಂದು ಕಲ್ಲಿ, ಆ ಅರ್ಚಕರಾದರೂ ಅದು ಏನು ಅಷ್ಟೋತ್ತರವನ್ನು ಹೇಳುವಾಗ ಅಲ್ಲಿ ಮಹಾಗೌರಿಯೇ ನಮಃ, ಪಾರ್ವತಿಯೇ ನಮಃ ಹೀಗೆ ಹೇಳ್ತಾರೆ ವಿನಃ ಶಿಲೆಗೆ ನಮಸ್ಕಾರ ಅಂತ ಏನಾದ್ರು ಆ ಕಲ್ಲಿನ ಸ್ತುತಿ ಮಾಡ್ತಾರಾ? ಸಾಕ್ಷಾತ್ ಪಾರ್ವತಿ ಇದ್ದಾಳೆ, ಪಾರ್ವತಿಗೆ ನಾನು ಅಷ್ಟೋತ್ತರ ಸೇವೆ ಮಾಡ್ತಾಯಿದ್ದೀನಿ. ಅಥವಾ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ, ಸುಬ್ರಹ್ಮಣ್ಯ ನೆಲೆಸಿದ್ದಾನೆ, ವಿಷ್ಣು ನೆಲೆಸಿದ್ದಾನೆ. ಆ ಶಿಲೆಯಲ್ಲಿ ವಿಷ್ಣುವನ್ನು ಕಾಣ್ತಾ ಇದ್ದೀವಿ, ಆ ಶಿಲೆಯಲ್ಲಿ ನಾವು ಭಗವತಿಯನ್ನು ಕಾಣ್ತಾ ಇದ್ದೀವಿ, ಶಿವನನ್ನು ಕಾಣ್ತಾ ಇದ್ದೀವಿ. ಆ ರೀತಿಯಲ್ಲಿ ಆ ಕಣ್ಣು ತುಂಬಿಕೊಳ್ಳುವಾಗ ಆ ರೂಪು ಏನಿದೆ, ಆ ಮಹಾ ಸೌಂದರ್ಯ ಅದು ಕಣ್ಣು ಒಳಗೆ ಇಳಿಬೇಕು. ಕಣ್ಣಿನ ರಂಧ್ರದ ಮೂಲಕ ನಮ್ಮ ಮನಸ್ಸಿನ ಹೃದಯದ ಭೂಮಿಕೆಗೆ ಆ ಮಳೆಯೋಪಾದಿಯಲ್ಲಿ ಅವನ ಇಳಿಬೇಕು. ಅವನ ರೂಪು ಮಳೆಯಂತೆ ಇಳಿದು ನಮ್ಮ ಹೃದಯವನ್ನು ತಣಿಸಿ, ನಮ್ಮಲ್ಲಿರ್ತಕ್ಕಂತಹ ಯಾವುದು ಮಲಿನತೆ ಇದೆ, ಬೇಡದ ಆಲೋಚನೆಗಳಿದ್ದಾವೆ, ಅವುಗಳು ನೀರಾಗಿ ಹರಿಬೇಕು, ಕಣ್ಣಿನ ರಂಧ್ರ ಮೂಲಕ ಹರಿದು ಹೋಗಬೇಕು. ಅದಕ್ಕೆ ನೋಡಿ, ಅದು ನಿಜವಾದ ವರ್ಷಕಾಲ. ಈಗ ಗ್ರೀಷ್ಮ ಋತು ಅಂತ ಹೇಳಿದೆ, ಭಗವದ್ ದರ್ಶನವಾದರೆ ಅದು ಮನಸ್ಸಿಗೆ ವರ್ಷ ಋತು. ಭಗವತ್ ಸಂತುಷ್ಟನಾಗಿ ಆ ಪ್ರಸನ್ನತೆ ಏರ್ಪಾಡಾದರೆ ಅದು ನಮ್ಮ ಮನಸ್ಸಿಗಾದಂಥ ಶರದ್ ಋತು. ಹೀಗೆ ಋತುಗಳನ್ನು ನಾವು ಭಗವದ್ ಆರಾಧನೆಯಲ್ಲೇ ಕಂಡುಕೊಳ್ಬಹುದು. ಅದರಲ್ಲಿ ಏನು ಆ ಕಾಲವೇ ಬರಬೇಕು ಅಂತೇನಿಲ್ಲ. ಮನಸ್ಸಿಗಾದ ಉನ್ನತಿ ಶರತ್ಕಾಲವನ್ನು ಸೂಚಿಸುತ್ತೆ. ಯಾವಾಗ ದುಃಖ ಶೋಕಗಳು ನಮ್ಮನ್ನು ನಲುಗಿಸಿ ಹೋಗುತ್ತೋ ಅವುಗಳೇ ನಮ್ಮ ಯಾವುದು ಹೇಮಂತ ಶಿಶಿರ. ಅಲ್ಲಿ ಹೇಗೆ ಒಂದು ಗಿಡ ಬಾಡಿ ಹೋಗುತ್ತೋ ಹಾಗೆ ಬಾಡಿ ಹೋಗಿದ್ದೀನಿ. ಯಾವಾಗ ವಸಂತ ಉತ್ಪತ್ತಿ ಆಗುತ್ತಪ್ಪ ಅಂದರೆ ಅವನು ಪರಿಮಳಯುತವಾಗಿ ಅಷ್ಟು ಅಲಂಕಾರ ಮಾಡ್ಕೊಂಡು ದರ್ಶನ ಕೊಟ್ಟಾಗ ಅದು ನಮಗೆ ವಸಂತ ಮಾಸವಾಗುತ್ತೆ. ನಮ್ಮ ಮನಸ್ಸಿಗೆ ಭಗವಂತನ ದರ್ಶನದಲ್ಲೇ ಎಲ್ಲವೂ ಅಡಕವಾಗಿದೆ. ನಮ್ಮ ಶೋಕದಲ್ಲಿ ಆ ಒಂದು ಆ ಶಿಶಿರ ಋತು ಸೇರಿಕೊಂಡಿರುತ್ತೆ. ಹೀಗಾಗಿ ಆ ಶಿಶಿರ ಹೋಗಬೇಕು. ಅದು ಹೋಗಿ ನಮಗೆ ವಸಂತ, ಶರತ್, ವರ್ಷ ಇಂತಹ ಕಾಲಗಳೆಲ್ಲ ಮನಸ್ಸಿನಲ್ಲಿ ಪ್ರಾಪ್ತವಾಗಲಿ ಅನ್ನೋದನ್ನು ಭಗವದ ಸನ್ನಿಧಾನದಲ್ಲಿ ಕೂತು ಇದನ್ನು ಇಷ್ಟು ಸನ್ನಿಧಾನಕ್ಕೆ ಹೋದಾಗ ಇವುಗಳೆಲ್ಲ ಮನಸ್ಸಿಗೆ ಬಂದರೆ ಅದು ಋತುಪೂಜೆಯೂ ಆಗುತ್ತೆ. ಮನಸ್ಸಿಗೆ ಒಂದು ಸಮಾಧಾನ, ಶಾಂತಿ, ಸೌಖ್ಯಗಳು ಸಿಗುತ್ತೆ. ಈ ರೀತಿಯಲ್ಲಿ ದರ್ಶನ ಮಾಡಿ ಮನಸ್ಸಿಗೆ ತುಂಬಿಕೊಳ್ಳಿ. ಮುಖ್ಯವಾಗಿ ಬೇಕಾಗಿರೋದು ಆ ಸಮಯದಲ್ಲಿ ಬೇರೆ ಆಲೋಚನೆ ಮಾಡದೆ ಹೃದಯದ ತುಂಬ ಭಗವತಿಯನ್ನು ತುಂಬಿಕೊಳ್ತಕ್ಕಂಥದ್ದು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.